ನಮಸ್ಕಾರ. ನಾನು ಜಯರಾಮ್ ಅಯ್ಯಂಗಾರ್ ಫುಡ್ಸಿಂದ. ಇವತ್ತು ನಾನು ಇನ್ನೊಬ್ಬರು ಜಯರಾಮ್ ಅವ್ರ ಮನೇಲಿದ್ದೀನಿ, ಸುಬ್ರಹ್ಮಣ್ಯ ನಗರದಲ್ಲಿ. ಶೈಲಜಾ ಜಯರಾಮ್ ಅವ್ರ ಮನೇಲಿ ಗೋಕುಲಾಷ್ಟಮಿ ಸೆಲೆಬ್ರೇಷನ್ಸ್, ಅದರದ್ದು ವಿಡಿಯೋ ಮಾಡೋಕ್ಕೆ ಬಂದಿದ್ದೀನಿ. ಇವಾಗ ಓವರ್ ಟು ಶೈಲಜಾ ಜಯರಾಮ್. ಜಯರಾಮ್ ಮತ್ತು ಶೈಲಜಾ ಅವರೇ ನಮಸ್ಕಾರ. ನಮಸ್ಕಾರ. ಹಬ್ಬ ಎಲ್ಲ ಜೋರಾಗಿ ಮಾಡಿದ್ದೀರಾ? ಕಾಣ್ತಾ ಇದೆ, ನಡೀತಾ ಇದೆ. ಬೈ ಗಾಡ್ಸ್ ಗ್ರೇಸ್ ಎಲ್ಲ ಕೃಷ್ಣನ್ಗೆ ಅರ್ಪಿತ ಕೃಷ್ಣನ್ ಅರ್ಪಿತ. ಬೈ ಗಾಡ್ಸ್ ಗ್ರೇಸ್ ವಿ ಆರ್ celebrating every year the same pattern along with children. ಕೃಷ್ಣ ತುಂಬ ಚೆನ್ನಾಗಿದೆ ಅರೇಂಜ್ಮೆಂಟು. ಇದೇನಾದ್ರು ಥೀಮ್ ಇಟ್ಕೊಂಡು ಮಾಡಿದ್ದೀರಾ ಇಲ್ಲ? ಥೀಮ್ ಅಂತಂದ್ರೆ ದ ಫಸ್ಟ್ ಡೇ ಆಕ್ಚುಲಿ ದ மன்னார் சம்பிரதாயம்னு சொல்லிட்டு நம்மளுக்கு மன்னார் சம்பிரதாயம். அதுக்கோசரம் நம்ம அன்னைக்கு கிருத்திகா நட்சத்திரந்தாக்கும் நம்முடைய சம்பிரதாய பிரகாரம் நம்ம கிருஷ்ணாஷ்டமி பண்ணுறோம். மாமனார் அவளுக்கு எல்லாம் பண்ணிக்கிறது, வேறு பூர்விகா எல்லாம் பண்ணிக்கிறது. ஸோ நெக்ஸ்ட் டே தோளப்படு சம்பிரதாயம். தோளப்படு சம்பிரதாயத்துக்கு ರೋಹಿಣಿ ನಕ್ಷತ್ರ. ಅದು ಆನ್ ಪಿನ್ನೆ ನಮ್ಮದು கிருஷ்ணனை தொட்டிலுக்கு இது பண்ணி பண்ணி கிருஷ்ணன் தொட்டில் என்னட்டு நம்ம அது செலிப்ரேஷன். இட் ಆಕ್ಚುಲಿ ಗೋಸ್ ಫಾರ್ 3 days. ಫೈನ್. ಅದೇ ಮೇಡಮ್ನವರೇ, ದಯವಿಟ್ಟು ಅದೆಲ್ಲ ಕನ್ನಡದಲ್ಲಿ ಹೇಳ್ಬಿಡಿಮ್ಮ. ಓಕೆ. ನಾವು ಮೊದಲನೇ ದಿವಸ ಮನ್ನಾರ್ ಸಂಪ್ರದಾಯದಿಂದ ಶುರು ಮಾಡ್ತೀವಿ. ಪ್ರತಿ ವರ್ಷ ಇದೇ ಥರ ಪೂರ್ವಿಕರು ನಮ್ಮ ಮಾವನವರೆಲ್ಲ ಮಾಡ್ಕೊಂಡು ಬಂದಿರೋದ್ರಿಂದ ನಾವು ಮನ್ನಾರ್ ಸಂಪ್ರದಾಯದಿಂದನೇ ನಾವು ಕೃಷ್ಣ ಜನ್ಮಾಷ್ಟಮಿ ಬರ್ತಾಯಿದ್ದೀವಿ. ಇದು ಮಕ್ಕಳು ಪರಂಪರೆ, ಇದು ಒಂದು ಜನ್ರೇಷನ್ ಆಯಿತು, ನೆಕ್ಸ್ಟ್ ಪರಂಪರೆ ಆಯಿತು. ಇವಾಗ ನಮ್ಮ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಮಾಡ್ತಾಯಿದ್ದಾರೆ. ಎಲ್ಲ ತುಂಬ ಚೆನ್ನಾಗಿ ನಡೆಸ್ಕೊಂಬರ್ತಾಯಿದ್ದೀವಿ. ಇದು ಇದೇ ಥರ ನೆಕ್ಸ್ಟ್ ಡೇ ಮಾರನೇ ದಿವಸ ನಾವು ತೋಳಪಡ ಸಂಪ್ರದಾಯ ದಿವಸ ಕೃಷ್ಣ ಜನ್ಮಾಷ್ಟಮಿ ರೋಹಿಣಿ ನಕ್ಷತ್ರದಲ್ಲಿ ಮಾಡ್ತಾರೆ. ಅದು ತುಂಬ ಇದಾಗಿದೆ. ಅದು ಸ್ವಲ್ಪ ಜನ ಆ ಸಂಪ್ರದಾಯನೂ ಇಟ್ಕೊಂಡಿದ್ದಾರೆ. ಅದಾದಮೇಲೆ ಮೂರನೇ ದಿವಸ ಏನು ಮಾಡ್ತೀವಿ, ಕೃಷ್ಣನ ಮಾಡಿಕೊಂಡು ತೊಟ್ಲಲ್ಲಿ ಮಲಗಿಸಿ ಕೃಷ್ಣನಿಗೆ ಆರತಿ ಅಂತ ಅದೊಂದು ಸಂಪ್ರದಾಯ ಬರುತ್ತೆ. ಅದಕ್ಕೆ ಮುಂಚೆ ಒಂದು ವಾರಕ್ಕೆ ಮುಂಚೆ ನಾವು ಕೃಷ್ಣನಿಗೆ ಭಕ್ಷಣಗಳೆಲ್ಲ ಮಾಡಿ ಪ್ರತಿಯೊಂದು ಮಡಿಯಿಂದ ಮಾಡಿಕೊಂಡು ಯಾವುದೇ ಪ್ರತಿಯೊಂದು ಹಿಟ್ಟನ್ನು ಮಾಡಿ ಪ್ರತಿ ಒಂದು ಭಕ್ಷಣ ಎಲ್ಲ ಮಾಡಿ ಅದನ್ನು ದೇವರಿಗೆ ಅರ್ಪಣೆ ಆಗಬೇಕು ಅಂತ ತುಂಬ ನಿಷ್ಠೆಯಿಂದ ನಾವು ಮಾಡ್ಕೋತಾ ಇದ್ದೀವಿ. ಇದೇ ಥರ ಬಂದಿದ್ದೀವಿ. ನಮ್ಮ ಪೂರ್ವಿಕರ ಥರನೇ ಬಂದಿದ್ದೀವಿ. ಅದು ಒಂದು ಸಂತೋಷ. ನಿಮ್ಮ ಮಕ್ಕಳು ಇನ್ವಾಲ್ವ್ ಆಗಿ ಅವ್ರಿಗೆ ಟೈಮೇ ಇರೋಲ್ಲ ಪಾಪ, ಅವರು ಎಲ್ಲ ಮಾಡ್ತಾರೆ ಅಂದರೆ ದಟ್ ಈಸ್ ಸಮಥಿಂಗ್ ಗ್ರೇಟ್ ರಿಯಲಿ. ಅವ್ರ ಕಾಂಟ್ರಿಬ್ಯೂಷನ್ನೇ ಮ್ಯಾಕ್ಸಿಮಮ್ ನಾವು. ಹೌದು, ಇವಾಗ ನಮ್ಗಳಿಗೆಲ್ಲ ವಯಸ್ಸಾಯಿತು, ಅವ್ರ ಇನ್ವಾಲ್ವ್ಮೆಂಟ್ ಮಾಡ್ತಾರೆ ಅಂದರೆ ಅದಕ್ಕಿಂತ ಸಂತೋಷವಾದ ವಿಷಯ ಬೇರೆ ಇಲ್ಲ. ನೋಡಿ, ಅನಂತ ಪದ್ಮನಾಭ ಮತ್ತು ನಮ್ಮ ಪರಮ ಗುರುಗಳಾದ ರಾಮಾನುಜಾಚಾರ್ಯ ಮತ್ತು ಇವರು ಬೆಂಡಿಂಗ್ನವಲೆಯವರು. ಅಲ್ಲಿ ಬೆಂಡಿಂಗ್ನವಲೆ ಅಂದರೆ ಅದು ಯಾವುದೇವರು ಜಯರಾಮಲ್ಲಿ ಬೆಂಡಿಂಗ್ನವಲೆಯಲ್ಲಿ ಗರುಡ ವೈನತೆಯರು. ಅದು ಇದು ಒಂದೇ ದೇವಸ್ಥಾನ ಅಲ್ವಾ ಪ್ರಪಂಚದಲ್ಲಿ? ಇಲ್ಲ, ಇದೆ ಬೇಕು, ಬಟ್ ಇದು ಕರ್ನಾಟಕದಲ್ಲಿ ಇದು ತುಂಬಾ ಫೇಮಸ್. ಇದು ರಂಗನಾಥ ಎಲ್ಲಿಯವರು ಪ್ರಸಿದ್ಧವಾದ ಸ್ಥಳ, ನಾಗಮಂಗಲ ತಾಲೂಕು, ಮಂಡ್ಯ ಡಿಸ್ಟ್ರಿಕ್ಟ್. ಇದು ರಂಗನಾಥರು ಎಲ್ಲಿಯವರು? ಇವರು ರಂಗನಾಥ ಇದು ಅತ್ತಿವರ್ಧರ್ ಕಾಂಚೀಪುರಂ. ಓಕೆ. ಗಣೇಶ, ಆಂಜನೇಯ, ಬ್ರಹ್ಮಚಾರಿಗಳು, ಅಲ್ಲಿ ಹಯಗ್ರೀವ, ಸತ್ಯನಾರಾಯಣ, ರಾಮ ಅಂಡ್ ಫ್ಯಾಮಿಲಿ. ಈ ಕಡೆ ಲಕ್ಷ್ಮಿ, ಸರಸ್ವತಿ ಎರಡೂ ಬೇಕು ಎಲ್ರಿಗೂ. ತುಂಬ ಇಂಪಾರ್ಟೆಂಟ್. ನೋಡಿ, ಆಂಡಾಳ್ ನಮ್ಮ 13 ಆಳ್ವಾರುಗಳಲ್ಲಿ
ಇವರು ಒಬ್ಬರು, ಇವರಿಗೆ ಮೈನ್ ಟೆಂಪಲ್ ಬಂದು ಶ್ರೀವಿಲ್ಲಿಪುತ್ತೂರು ತಮಿಳ್ನಾಡಿನಲ್ಲಿ. ಇದು ಜಯರಾಮ್ ಶೈಲಜಾ ಅವರ ಪೂಜಾ ರೂಮ್. ರಂಗೋಲಿನೇ ಒಂದು ಅಂದ. ಇದೆಲ್ಲ ಈಗಿನವರು ಎಷ್ಟೋ ಜನ ಇದನ್ನೆಲ್ಲ ಮರೆತುಬಿಟ್ಟಿದ್ದಾರೆ. ವಿ ಶುಡ್ ಗೋ ಬ್ಯಾಕ್ ಟು ಅವರ್ ಓಲ್ಡನ್ ಡೇಸ್, ನಮ್ಮ ಟ್ರೆಡಿಷ್ನಲ್ ವೇಸ್ ಆಫ್ ಲಿವಿಂಗ್. ನಮ್ಮ ತಾತ ಅಜ್ಜಿ ಏನು ಮಾಡಿದ್ರು ಅಷ್ಟು ಮಾಡಿದ್ರೆ ಸಾಕು, ನಾವು ಇನ್ನೇನು ಎಕ್ಸ್ಟ್ರಾ ಬೇಡ. ಶೈಲಜಾ ಅವರೇ, ರಂಗೋಲಿ ನೀವೇ ಹಾಕ್ದಂಗಿದೆ. ಹೌದು ಹೌದು, ಇಟ್ ಈಸ್ ಟ್ರೆಡಿಷನಲ್. ಇದು ನಮ್ಮ ಸಾಂಪ್ರದಾಯಿಕವಾಗಿ ನಾವು ಪ್ರತಿ ದಿವಸ ಹೇಗೆ ಪೂಜೆ ಮಾಡ್ತೀವೋ, ನಿತ್ಯ ಇದು ನಮ್ಮದು ಹೇಗೆ ಪೂಜೆ ಮಾಡ್ತೀವೋ ನಾವು ಹಾಗೆ ರಂಗೋಲಿನೂ ಪ್ರತಿ ದಿವಸನೂ ಹಾಕ್ತೀವಿ. ಆಮೇಲೆ ನಮ್ಮ ಶಾಲೆಯಲ್ಲಿ ನಾವು ಲಕ್ಷ್ಮೀ ಪೂಜೆಗೆ, ಆಮೇಲೆ ರಾಘವೇಂದ್ರ ಸ್ವಾಮಿ ಆರಾಧನೆ, ಪ್ರತಿಯೊಂದಕ್ಕೂ ಅಲಂಕಾರ ಮಾಡೋದು, ಲಕ್ಷ್ಮೀ ಪೂಜೆಗೆ ಅಲಂಕಾರ ಮಾಡೋದು, ರಂಗೋಲಿ ಹಾಕೋದು 30 ವರ್ಷವೂ ಇದನ್ನು ನಾನು ಪಾಲಿಸ್ಕೊಂಡು ಬಂದಿದ್ದೀನಿ. ಸೊ ನನ್ನನ್ನು ಹೆಡ್ಡಾಗಿ ನೇಮಿಸಿದ್ರು ಈ ಥರ ಕಲ್ಚರಲ್ ಆ್ಯಕ್ಟಿವಿಟೀಸ್ಗೆ, ಓನ್ಲಿ ಫಾರ್ ಲಕ್ಷ್ಮೀ ಪೂಜಾ. ದೀಪಾವಳಿನಲ್ಲಿ ನಮ್ಮ ಶಾಲೆಯವರು ಲಕ್ಷ್ಮೀ ಪೂಜೆ ನಡೆಸ್ತಾಯಿದ್ರು. ಗ್ರೇಟ್. ಸೊ 50-60 ವರ್ಷದಿಂದ ನಡೆಸ್ತಾಯಿದ್ರು. ಸೊ ಅದಕ್ಕೆ ನಾವುಗಳೆಲ್ಲ ಪ್ರತಿಯೊಬ್ಬರು ಶಿಕ್ಷಕಿನೂ ಪಾರ್ಟಿಸಿಪೇಟ್ ಮಾಡ್ತಾಯಿದ್ವಿ. ಅದರಲ್ಲಿ ನಂದು ಸ್ವಲ್ಪ ಎಕ್ಸ್ಟ್ರಾ ಪಾರ್ಟಿಸಿಪೇಷನ್ ಫಾರ್ ರಂಗೋಲಿ, ನಿಮ್ಮ ಕಡೆಯಿಂದ ಕಾಂಟ್ರಿಬ್ಯೂಷನ್ನು. ಆ್ಯಂಡ್ ಇವನ್ ಫಾರ್ ರಾಘವೇಂದ್ರ ಸ್ವಾಮಿ ಆರಾಧನೆ, ದಟ್ ವಾಸ್ ಎ ವಂಡರ್ಫುಲ್. ಇದು ನಮಗೆ ಇದು ಮರೆಯೋಕ್ಕಾಗಲ್ಲ. ನೀವೇ ಹಾಕಿದ ರಂಗೋಲಿನ ಇದು? ಹೌದು, ತುಂಬ ಚೆನ್ನಾಗಿದೆ.